ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ನಾನು ಇವತ್ತು ಲಾಗಲ್ಲಿ ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು ಅಂತ ಹೋಗಿದ್ವಿ. ಅದನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟ್ ಕ್ರೀಮ್ನು ಕೂಡ ಬೇಕು ಅಂತ ತುಂಬ ಜನ ಕೇಳಿದ್ದೀರಾ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮು ಅವಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇರೋದು. ಯಾಕೆಂದರೆ ಅವಳು ಇವಾಗ ಪ್ರಿ-KG, ಆದ್ದರಿಂದ ಫಸ್ಟ್ ಟೈಮ್ ಅಲ್ವಾ, ಏನೋ ಒಂಥರ ಕ್ಯೂರಿಯಾಸಿಟಿ. ಎಲ್ಲ ತಂದೆ ತಾಯಿಗೂ ಅಷ್ಟೇ ಅಲ್ವಾ, ಮಕ್ಕಳು ಈ ಥರ ಏನಾದರೂ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಅದು ನೋಡಬೇಕು ಅಂತಲೇ ಕಾಯ್ತಾ ಇರ್ತಾರೆ ಎಲ್ಲ ತಂದೆ ತಾಯಿಗಳು ಅಷ್ಟೇ. ಫಸ್ಟ್ ಟೈಮು ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೇ ಖುಷಿಯಿಂದ ಕ್ಯೂರಿಯಾಸಿಟಿಯಿಂದನೇ ಕಾಯ್ತಾ ಇರ್ತಾರೆ. ನಾವು ಕೂಡ ಹಂಗೇ ಹೋದ್ವಿ. ಈವ್ನಿಂಗು ಒಂದು 4:30 ಮೇಲೆ ಅವ್ರು ಫಂಕ್ಷನ್ನ ಇಟ್ಕೊಂಡಿದ್ರು, ಆ್ಯನ್ಯುವಲ್ ಡೇ. ನೋಡಿ ಈ ರೀತಿ ರೆಡಿಯಾಗಿದ್ಲು. ಏನು ಅವ್ರಿಗೇನೋ ಒಂಥರ ಖುಷಿ. ಎಲ್ಲರೂ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಒಂಥರ ಚೆನ್ನಾಗಿ ಕಾಣಿಸ್ತಿದ್ರು. ಅವಳಿಗೆ ಮೊದಲೇ ಮೇಕಪ್ ಮಾಡ್ಕೊಳ್ಳೋದು ಎಲ್ಲ ತುಂಬಾ ಇಷ್ಟ. ಆದರೂ ಅವ್ರು ಸಿಂಪಲಾಗಿ ಮಾಡಬೇಕು ಅಂತ ಸಿಂಪಲಾಗಿ ಮಾಡಿದರು. ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ, ಅಲ್ಲೇ ಫ್ರೆಂಡ್ಸ್ಗಳ ಜೊತೆನೇ ಆಟಾಡಿಕೊಂಡು ಅಲ್ಲೇ ಇದ್ಲು. ಆಮೇಲೆ ಅವರ ಪಪ್ಪನೂ ಕೂಡ ಅವಳ ಜೊತೆ ಒಂದು ಡ್ಯಾನ್ಸ್ ಮಾಡಬೇಕಿತ್ತು. ಆದ್ದರಿಂದ ಅದಕ್ಕೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಸ್ವಲ್ಪ ಬೇಗನೆ ಹೋಗಿದ್ವಿ. ಅವ್ರಿಗೂ ಕೂಡ ಪಾಪು ಜೊತೆ ಡ್ಯಾನ್ಸ್ ಮಾಡಬೇಕು ಅಂದರೆ, ಚರಿ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದರೆ ಮಾಡ್ತೀರಾ ಅಂದ ತಕ್ಷಣ ಒಪ್ಕೊಬಿಟ್ರು. ಅವ್ರ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಇವಳು ನೋಡಿ ಅವ್ರು ಅಲ್ಲಿ ಫುಲ್ ಸ್ಟೇಜು ಎಲ್ಲ ನೋಡಿಕೊಂಡು ಏನೋ ಒಂಥರ ಅವಳಿಗೂ ಹೊರಗಡೆ ಕರ್ಕೊಬಂದಿದ್ವಿ ಅಲ್ವಾ, ಜನ ಎಲ್ಲ ಇದ್ರಲ್ಲ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಲೈಟಿಂಗ್ಸು ಹಾಗೆ ಆ ಮ್ಯೂಸಿಕ್ ಎಲ್ಲ ಇತ್ತಲ್ವ, ಏನೋ ಒಂಥರ ಖುಷಿ. ಅವಳು ಅಲ್ಲಿ ಮ್ಯೂಸಿಕ್ ಬರ್ತಿದ್ರೆ ಇವಳು ಕೂತ್ಕೊಂಡಿದ್ದ ಕಡೆನೇ ಡ್ಯಾನ್ಸ್ ಮಾಡ್ತಾಯಿದ್ಲು. ಈ ರೀತಿ ಸ್ಟೇಜ್ನ ಡೆಕೋರೇಷನ್ ಮಾಡಿದರು. ಚರಿ ಅಂತೂ ನಮ್ಮ ಹತ್ರ ಇರಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕಿಶೋರ್ ಜೊತೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಬಂದಿದ್ಲು ಅಷ್ಟೇ. ನಾನು, ಅಪ್ಪ ಮತ್ತು ಕಿಶೋರು, ಪಾಪು 4 ಜನ ಹೋಗಿದ್ವಿ. ಅಪ್ಪ ಪಾಪುನ ಎತ್ಕೊಂಡಿದ್ರು. ನಾನು, ಕಿಶೋರು ಮತ್ತು ನಾನು ವೀಡಿಯೋ ಮಾಡ್ಕೋತಾ ಇದ್ವಿ. ಅವ್ರು ಫೋಟೋ ತೆಗಿತಾಯಿದ್ರು, ನಾವು ವೀಡಿಯೋ ಮಾಡ್ತಾಯಿದ್ವಿ. ಬಟ್ ಒಂದು ಸ್ವಲ್ಪ ಬ್ಲರೇ ಬರ್ತಾಯಿತ್ತು. ಅಲ್ಲಿ ಎಲ್ಲ ಲೈಟು ಬ್ಲಿಂಕ್ ಆಗ್ತಿತ್ತಲ್ವ, ಮೇ ಬಿ ಅದಕ್ಕೆ ಅನಿಸುತ್ತೆ ಸ್ವಲ್ಪ ಬ್ಲರ್ ಬರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹಂಗೇ ವೀಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿದ್ಲು. 2 ಡ್ಯಾನ್ಸಿಗೆ ಸೇರಿಕೊಂಡಿದ್ಲು. ಎಲ್ಲರಿಗೂ ಒಂದೇ ಥರ ಬಟ್ಟೆ ತೆಕ್ಕೊಟ್ಟಿದ್ರಿಂದ ಎಲ್ಲರೂ ಕೂಡ ಎಲ್ಲ ಡ್ಯಾನ್ಸ್ಗೂ ಒಂದೇ ಬಟ್ಟೆ ಹಾಕ್ಕೊಂಡಿದ್ರು. ನಮಗೆ ಇನ್ನೂ ಅವರು ಪಾಪು ಅಂತಲೂ ಕೂಡ ಕರೀತಾ ಇರ್ತೀವಿ. ಹೇಗೆ ಮಕ್ಕಳು ಅಂದರೆ ಇನ್ನೂ ಚಿಕ್ಕವ್ರಂಗೆ ಇರ್ತಾರೆ. ಬಟ್ ಒಂದೊಂದ್ಸಲಿ ನೋಡಿದಾಗ ಎಷ್ಟು ದೊಡ್ಡವರಾಗ್ಬಿಟ್ರಲ್ವ ಅಂತ ಒಂದೊಂದ್ಸಲಿ ಅನಿಸ್ಬಿಡುತ್ತೆ. ಅದಾದಮೇಲೆ ಅವಳಿಗೆ ವೆಲ್ಕಮ್ ಮಾಡೋಕ್ಕೂ ಕೂಡ ಅವಳಿಗೆ ಪ್ರಾಕ್ಟೀಸ್ ಕೊಟ್ಟಿದ್ರು. ಅದನ್ನು ಕೂಡ ಚೆನ್ನಾಗಿ ಮಾಡಿದ್ಲು. ಒಂದೊಂದು ಸ್ವಲ್ಪ ಬ್ಲರ್ ಬರ್ತಿತ್ತಲ್ವ ಅಂತೇಳಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹಂಗೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಎರಡರಲ್ಲಿ ಪ್ರೈಸ್ ತೊಗೊಂಡಿದ್ದಾಳೆ ಅವಳು. ಒಂದು ಸ್ಪೋರ್ಟ್ಸಲ್ಲಿ ತೊಗೊಂಡಿದ್ದಾಳೆ, ಇನ್ನು ಒಂದು ಯಾವುದೋ ಸಿಂಗಿಂಗ್ ಕಾಂಪಿಟೇಷನಲ್ಲೇನೋ ತೊಗೊಂಡಿದ್ದಾಳೆ. ಬಟ್ ಒಂದನ್ನು ಮಾತ್ರ ನಮಗೆ ಫೋಟೋ ಸಿಕ್ತು. ಇನ್ನೊಂದಕ್ಕೆ ಅವರು ನತೀಕ್ಷಾ ಅಂತ ಕರಿತಾನೆ ಇದ್ದರು. ಅವಳು ಎಲ್ಲಿ ಹೋಗಿದ್ಲು ಅನ್ನೋದೇ ಗೊತ್ತಿಲ್ಲ. ಅಲ್ಲೆಲ್ಲೋ ಆಡ್ಕೊಂಡು ಕೂತ್ಬಿಟ್ಟಿದ್ಲು ಅನಿಸುತ್ತೆ. ಅವಳು ಬರಲೇ ಇಲ್ಲ. ಕೊನೆಗೆ ಆಮೇಲೆ ಕೊಟ್ಟರು ಅದನ್ನು. ಇನ್ನೂ ಕೂಡ ನಮ್ಮಗಳಿಗೆ ಕೊಟ್ಟಿಲ್ಲ. ಯಾಕೆಂದರೆ ಅವ್ರ ಮಕ್ಕಳು ಸ್ಕೂಲಿಗೆ ಬರ್ತಾರಲ್ಲ, ಆವಾಗ ಕೊಡ್ತೀವಿ ಅಂತ ಅವರೇ ಇಟ್ಕೊಂಡಿದ್ದಾರೆ. ಅದರಿಂದ ಅದನ್ನು ಶೇರ್ ಮಾಡಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ಶೇರ್ ಮಾಡ್ತೀನಿ. ಈ ರೀತಿ ಪ್ರೈಸ್ ಕೂಡ ತೊಗೊಂಡ್ಳು. ಖುಷಿ ಆಯಿತು ಅವ್ರ ಪಪ್ಪಂಗೆ. ಅದು ಅಲ್ಲದೆ ಅವರು ಈ ಥರ ಸ್ಟೇಜ್ ಮೇಲೆ ನೀವು ಕೂಡ ಪರ್ಫಾರ್ಮ್ ಮಾಡಬೇಕು, ಈ ಥರ ನಿಮ್ಮ ಮಗು ಜೊತೆ ಡ್ಯಾನ್ಸ್ ಮಾಡಬೇಕು ಅಂದ ತಕ್ಷಣ ಒಪ್ಕೊಬಿಟ್ರು. ನನಗೆ ಆಶ್ಚರ್ಯ ಆಯಿತು. ಅದೇ ಮಕ್ಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತಾರೆ. ಒಪ್ಕೊಂಡು ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ರು ಇಬ್ಬರೂ. ಬಟ್ ಆವಾಗಲೂ ಕೂಡ ವೀಡಿಯೋ ಮಾಡ್ಕೋವಾಗ ಸ್ವಲ್ಪ ಬ್ಲರೇ ಆಗಿಬಿಟ್ಟಿತ್ತು. ಅದು ಲೈಟು ಜಾಸ್ತಿ ಬ್ಲಿಂಕ್ ಆಗ್ತಿತ್ತಲ್ಲ, ಅದಕ್ಕೆ ಅಂತ ಅನ್ಕೋತೀನಿ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಒಂದು ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಚೆನ್ನಾಗಿ ಅವಳಿಗೆ ಇಂಟ್ರೆಸ್ಟ್ ಇದೆ ಡ್ಯಾನ್ಸಲ್ಲಿ. ಈ ರೀತಿ ಮಾಡಿದ್ರು ನೋಡಿ. ಅಪ್ಪ ಮಗಳಿಬ್ಬರು ಹೆಂಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಅವ್ರ ಸ್ಕೂಲಿಂದ ಏನಾದ್ರು ವೀಡಿಯೋ ಶೇರ್ ಮಾಡಿದ್ರೆ ಅದನ್ನು ಕೂಡ ನೀಟಾಗಿ ಏನಾದರೂ ವೀಡಿಯೋ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅಂದರೆ ಇದೆಲ್ಲ ಒಂಥರ ಅಪ್ಪ ಅಮ್ಮಂಗೆ ಖುಷಿ ಅಲ್ವಾ. ಫಸ್ಟ್ ಟೈಮು ಈ ರೀತಿ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದಾಗಿರ್ಬೋದು, ಅಥವಾ ಫಸ್ಟೇ ಅವ್ರನ್ನ ಸ್ಕೂಲಿಗೆ ಕಳಿಸೋದಾಗಿರ್ಬೋದು. ಅದೆಲ್ಲ ಒಂಥರ ಮೆಮೊರೇಬಲ್ ಆಗಿರುತ್ತೆ. ಒಂಥರ ಖುಷಿ ಆಗ್ತಿರತ್ತೆ. ನೋಡಿ, ಅವರು ಡ್ಯಾನ್ಸ್ ಮಾಡ್ತೀನಿ ಅಂತ ಒಪ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಅದೇ ಥರನೇ ತುಂಬ ಜನ ಎಲ್ಲ ಮಕ್ಳಿಗೂ ಕೂಡ ಅವ್ರ ಅಪ್ಪಂದಿರು ಡ್ಯಾನ್ಸ್ ಮಾಡಿದ್ರು. ಎಲ್ಲರಿಗೂ ಕೂಡ ಅದೊಂದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗೋಯಿತು. ಎಲ್ಲ ಕೆಳಗಡೆ ಕೂತ್ಕೊಂಡು ನೋಡ್ತಿದ್ದವ್ರು ಎಲ್ಲರೂ ಕೂಡ ಕಿರ್ಚ್ಕೋತಾಯಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಇವಳನ್ನ ಒಂದು ಸ್ವಲ್ಪ ಆ ಕಡೆ ಮಧ್ಯೆ ನಿಲ್ಲಿಸ್ಬಿಟ್ಟಿದ್ರಲ್ವ, ನನಗೆ ಅಲ್ಲಿ ಕ್ಯಾಮ್ರಾ ನೀಟಾಗಿ ತೊಗೊಳಕ್ಕಾಗ್ತಿರ್ಲಿಲ್ಲ. ಹಂಗೂ ಹಿಂಗಾಗುತ್ತೋ ಹಂಗೆ ತೊಗೊಂಡೆ. ಬಟ್ ಅದು ಲೈಟ್ ಬ್ಲರ್ ಥರನೇ, ಅದೇ ಕಲರ್ ಲೈಟ್ ಬರ್ತಿತ್ತಲ್ವ, ಜಾಸ್ತಿ ಬ್ಲಿಂಕ್ ಆಗ್ತಿತ್ತು. ಆದ್ದರಿಂದ ಸ್ವಲ್ಪ ಬ್ಲರ್ ಬರ್ತಾಯಿತ್ತು.
ಮಕ್ಳಿಗಂತೂ ಖುಷಿ. ಅಪ್ಪ ಅಂದರೆ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಅಲ್ವಾ? ಆದ್ದರಿಂದ ತಂದೆ ಜೊತೆ ನಾನು ಪರ್ಫಾರ್ಮ್ ಮಾಡಿಸ್ಬೇಕು ಅಂತೇಳಿ ಅವ್ರ ಸ್ಕೂಲಲ್ಲಿ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕೊಬನ್ನಿ ಅಂತ ಹೇಳಿದರು. ನಾವು ಅಂದ್ಕೊಂಡಿದ್ವಿ ಮೊದಲು ಮೇ ಬಿ ಕಿಶೋರ್ ಒಬ್ಬರೇ ಡ್ಯಾನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲೋದ್ಮೇಲೆ ಗೊತ್ತಾಯಿತು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ಫೋಟೋಸ್ ಕೂಡ ತೆಗೆಸ್ಕೊಂಡ್ರು. ಅದಾದಮೇಲೆ ಮನೆಗೆ ಬಂದ್ವಿ. ಇದು ಆಲ್ರೆಡಿ ನಾನು ನಿಮ್ಮ ಹತ್ರ ಒಂದು ಕ್ಯಾರೆಟ್ ಕ್ರೀಮ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದಂತ. ಏನಿಲ್ಲ, ಕ್ಯಾರೆಟ್ ಆಯಿಲ್ ಇವಾಗ ಎಲ್ಲರೂ ಕೂಡ ಗೊತ್ತಿದೆ, ಖುಷ್ಬು ಅವ್ರ ಸೀಕ್ರೆಟು. ಅದನ್ನು ಆಯಿಲ್ನ ಮಾಡಿಟ್ಕೊಂಡು ಇದಕ್ಕೆ ನಾನು ಬೀಟ್ರೋಟ್ ಹಾಕಿಲ್ಲ, ಹಾಗೆ ಕಿತ್ಲೆಹಣ್ಣು ಸಿಪ್ಪೆ ಹಾಕಿಲ್ಲ, ಬರೀ ಕ್ಯಾರೆಟ್ ಮಾತ್ರ ಹಾಕಿರೋದು. ಅದಕ್ಕೆ ನೀವು ಅಲೋವೆರಾ ಜೆಲ್ ಹಾಕೋಬೇಕು. ಹಾಗೆ ಗ್ಲಿಸರಿನ್ ಅನ್ನೋದು ಎಲ್ಲ ಕಡೆನೂ ಕೂಡ ಸಿಗುತ್ತೆ. ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನು ಎಲ್ಲ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಆಫ್ಲೈನಲ್ಲಿ ಅಂದರೆ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಗ್ಲಿಸರಿನ್ನು ಕೂಡ ನೀವು ತಂದಿಟ್ಕೊಂಡು 4 ಟೇಬಲ್ ಸ್ಪೂನು ಅಲೋವೆರಾ ಜೆಲ್ಲಿಗೆ ಒಂದೇ 1 ಸ್ಪೂನು ಅಂದರೆ 1 ಟೇಬಲ್ ಸ್ಪೂನು ಗ್ಲಿಸರಿನ್ನ ಹಾಕಬೇಕು. ಅದಾದಮೇಲೆ 2 ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ ಬರುತ್ತಲ್ವ, ಅದು 2 ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು 4 ಸ್ಪೂನು ಈ ಕ್ಯಾರೆಟ್ ಆಯಿಲು ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದರೆ ಅದು ಹೆಂಗಾಗುತ್ತೆ ಅಂದರೆ ನೀವು ಹೊರ್ಗಡೆಯಿಂದನೇ ಒಂದು ಕ್ರೀಮ್ನ ತೊಗೊಬಂದಿದ್ದೀರಾ ಅನ್ನೋಷ್ಟು ಚೆನ್ನಾಗಾಗುತ್ತೆ. ಕಲರ್ ಕೂಡ ನೋಡಿ ಯಾವ ಥರ ಬರುತ್ತೆ ಅಂತ. ಆಲ್ರೆಡಿ ನೀವು ನೋಡಿರೋರಿಗೆ ಗೊತ್ತಿರುತ್ತೆ. ಏನಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ, ಕೆಲವೊಬ್ಬರು ನಾನು ನಿನ್ನೆ ಒಂದು ಲಾಸಿಂಟೆಲ್ಲ ಕ್ರೀಮ್ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ. ಅವರು ನನಗೆ ವಾಟ್ಸಪ್ಪಲ್ಲಿ ಪಾಪ ನನಗೆ ಕ್ಯಾರೆಟ್ ಕ್ರೀಮು ಕೂಡ ಜೊತೆಲೇ ಕಳಿಸ್ಬಿಡಿ ಅಕ್ಕ, ನಾನು ಅದಕ್ಕೂ ಸೇರಿಸಿ ಅಮೌಂಟ್ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಕ್ಯಾರೆಟ್ ಕ್ರೀಮ್ನ ಮಾಡ್ಕೊಳ್ಳೋದು ಹೆಂಗೆ ಅಂತ ಇನ್ನೊಂದು ತೋರಿಸಿದ್ರೆ ನೀವೇ ಕೂಡ ಮಾಡ್ಕೋಬೋದು. ಅಥವಾ ನಾನೇ ಕಳಿಸ್ಕೊಡಿ ಅಂದರೂ ಕೂಡ ನನಗೊಂದು ಸ್ವಲ್ಪ ಟೈಮ್ ತೊಗೊಂಡು ಅದನ್ನ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ನೋಡಿ, ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಸ್ಕಿನ್ ಅಂತೂ ಚೆನ್ನಾಗಿ ಬ್ರೈಟು ಕೂಡ ಆಗುತ್ತೆ. ಇದನ್ನು ಕೂಡ ನೈಟ್ ಕ್ರೀಮಾಗಿ ನೀವು ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ವಾಶ್ ಮಾಡ್ಬೋದು. ಒಂದಿನ ಲಾಸೆಂಟೆಲ್ಲ ಕ್ರೀಮ್ ಹಾಕಿದ್ರೆ ಇನ್ನೊಂದು ದಿನ ಈ ಒಂದು ಕ್ರೀಮ್ನ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆದ್ದರಿಂದ ಈ ಒಂದು ಕ್ರೀಮ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ಜನ ಆ ಥರ ಮೆಸೇಜ್ ಮಾಡಿದ್ದೀರಾ. ತುಂಬ ಜನ ಲಾಸೆಂಟೆಲ್ಲ ಕ್ರೀಮ್ನು ಕೂಡ ಬುಕ್ ಮಾಡಿಕೊಂಡು ಆಲ್ರೆಡಿ ನಾವು ಕೊರಿಯರ್ ಮಾಡೋಕ್ಕೆ ಕೂಡ ರೆಡಿ ಮಾಡಿ ಇವತ್ತು ಸಂಜೆ ಕೊಡ್ತಾಯಿದ್ದೀವಿ. ನಿಮಗೆ ಒಂದು ಶುಕ್ರವಾರದಷ್ಟರಲ್ಲಿ ಸಿಗುತ್ತೆ. ಯಾರೆಲ್ಲ ನಮಗೆ ಬುಕ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ. ಅದ್ರ ಜೊತೆಗೆ ಲೆಗ್ಗಿನ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರನೇ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಗಂತೂ ನಾವು ವಾಪಸ್ ಏನೂ ಕೊಡೋಕ್ಕಾಗಲ್ಲ. ಈ ಥರ ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಷ್ಟೇ. ಹಾಗೆ ಕ್ರೀಮು ಕೂಡ ಅಷ್ಟೇ, ಯೂಸ್ ಮಾಡಿ ನೋಡಿ. ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಯಿತು ಅಥವಾ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಕ್ರೀಮ್ ಅಂತೂ ಮಿಸ್ ಆಗೋಲ್ಲ, ಎಲ್ಲರಿಗೂ ಕೂಡ ತಲುಪುತ್ತೆ. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಈ ಥರ ಒಂದು ಏರ್ ಕಂಟೈನರ್ ಅಂತ ಒಂದು ಡಬ್ಬಿ ಅಥವಾ ಒಂದು ಬಾಕ್ಸಲ್ಲಿ ಇಟ್ಕೋಬೋದು. ನೀವು ಇದನ್ನು ಒಂದು 15 ಡೇಸ್ವರೆಗೂ ಆರಾಮಾಗಿ ಇಟ್ಕೋಬೋದು. ಅದೇನೂ ಆಗೋದಿಲ್ಲ, ಯಾವುದೇ ಒಂದು ಸ್ಮೆಲ್ಲು ಬರೋಲ್ಲ, ಕೆಟ್ಟು ಹೋಗೋದಿಲ್ಲ. ಯಾಕೆಂದರೆ ಗ್ಲಿಸರಿನ್ ಕೂಡ ಯೂಸ್ ಮಾಡಿರ್ತೀವಿ ನೋಡಿ, ಅದರಿಂದ. ಅದು ಅಲ್ಲದೆ ಆಯಿಲ್ ಯೂಸ್ ಮಾಡಿರೋದ್ರಿಂದ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ, ಸ್ಕಿನ್ನು ಚೆನ್ನಾಗಾಗುತ್ತೆ, ರಿಂಕಲ್ಸ್ ಕಮ್ಮಿ ಆಗುತ್ತೆ, ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗುತ್ತೆ. ಈ ರೀತಿ ಒಂದು ಕ್ರೀಮ್ನ ನಾನು ನಿಮಗೆ ತೋರಿಸಿದ್ದೀನಿ. ಇದನ್ನು ನನಗೆ ಮಾಡಿಕೊಡಿ ಅಂತ ತುಂಬ ಜನ ಲಾಸೆಂಟೆಲ್ಲ ಕ್ರೀಮ್ ಜೊತೆಗೆ ಕ್ಯಾರೆಟ್ ಕ್ರೀಮ್ನು ಕಳಿಸ್ಬಿಡಿ ಅಕ್ಕ ಅಂತ ಕೇಳಿದ್ದೀರಾ. ಅದನ್ನು ನೋಡಿ ನನಗೆ ಖುಷಿ ಆಯಿತು. ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬಟ್ ಇವಾಗ ಅದನ್ನು ಮಾಡೋ ಅಷ್ಟು ನಾನು ಟೈಮ್ ಇಲ್ಲ ನನಗೆ. ಯಾಕೆಂದರೆ ಬಟ್ಟೆನೂ ಕೂಡ ಮಾಡಿಕೊಂಡು ಮಗು ನೋಡಿಕೊಂಡು ಸ್ವಲ್ಪ ಅದಕ್ಕೊಂಚೂರು ಟೈಮ್ ಕೊಡಿ. ಇದೆಲ್ಲ ಮುಗಿಸ್ಬಿಟ್ಟು ಆ ಕ್ರೀಮ್ನ ಕೂಡ ಮಾಡಿ ಒಂದು ವೀಡಿಯೋ ಹಾಕ್ತೀನಿ. ಆವಾಗ ನೀವು ಬುಕ್ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಅಂದರೆ ಇದ್ರ ಬೆಲೆ ಬಂದು ₹110 ಆಗುತ್ತೆ. ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಮೇಲೆ ಅದ್ರ ಬೆಲೆನ ನಾನು ಹೇಳಿರೋದು. ₹110 ಆಗುತ್ತೆ ಅಂಥೇಳಿ ಈ ಒಂದು ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗಲ್ಲಿ. ಹಾಗೆ ನಾನು ಡೈಲಿ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.